ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇಂಡಿಪೆಂಡೆನ್ಸ್ ಡೇ. ಸೊ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸಾನು ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾಳೆ. ಸರಿ, ನೀನು ಮಾಡು, ಬೇಗ ಮಾಡು. ಸಾನು ಯೂಶ್ವಲಿ ಸ್ಕೂಲ್ ಇದ್ದಾಗ ತಲೆ ಸ್ನಾನ ಮಾಡೋದಿಲ್ಲ, ಆದರೆ ಇವತ್ತು ಮಾಡಿದ್ಲು. ಸ್ವಲ್ಪ ಬೇಗ ಎದ್ದಿದ್ದೀನಿ, ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು. ಅದಕ್ಕೆ ಟೈಮ್ ಆಗಿಬಿಟ್ಟಿದೆ. ಜುಟ್ಟು ಹಾಕ್ಬೇಕು ಅವಳು, ಹಾಗೆ ಬಿಡೋ ಹಾಗಿಲ್ಲ, ಲೂಸ್ ಹೇರ್. ಆ್ಯಂಡ್ ತುಂಬಾ ಚಳಿ ಇರೋದ್ರಿಂದ ಸ್ವಲ್ಪ ಡ್ರೈ ಮಾಡ್ಕೊಳ್ತಾ ಇದ್ದಾಳೆ. ಇದು ಅಗಾರೋದು ಪ್ರೊಫೆಷ್ನಲ್ ಹೇರ್ ಡ್ರೈಯರ್. ಅಂದರೆ ಇದು ಜಾಸ್ತಿ ವ್ಯಾಟ್ಸ್. ಇದು ಡ್ರೈ ಮಾಡಿಕೊಂಡು ಒಂದು 70% ಡ್ರೈ ಆದಮೇಲೆ ಇದರಲ್ಲಿ ಕೂಂಬ್ ಅಪ್ಲಿಕೇಟರ್ ಇದೆ. ಅದರಲ್ಲೇ ಬಾಚ್ಕೊಳ್ತಾ ಹೇರ್ ಲೆಂತ್ ಕೂಡ ಒಣಗಿಸ್ಬೋದು, ಹಾಗೆ ಸಿಕ್ ಕೂಡ ಬಿಡಿಸ್ಬೋದು. ಅದಕ್ಕೆ ಸಾನು ಇದನ್ನು ಯೂಸ್ ಮಾಡ್ತಾ ಇದ್ದಾಳೆ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಸೊ ಇವತ್ತಿನ ತಿಂಡಿ ನೋಡಿ ಸ್ನೇಹಿತರೆ, ಮಿಲ್ಕ್ ಶೇಕು, ಬ್ರೆಡ್ ವಿತ್ ಘೀ ಆ್ಯಂಡ್ ಗುವಾವಾ ಮಿಲ್ಕ್ ಶೇಕಾ. ವಾವ್, ಇವತ್ತು ಡಾಡಾ ಮಾಡಿಕೊಟ್ಟಿರೋದು. ಇವತ್ತು ತಿಂಡಿ ಲೇಟಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಇದು ಸೋಯಾ ಚಂಕ್ಸ್ನ ಶೀಖ್ ಕಬಾಬ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಪಲಾವ್ ಕೂಡ ಮಾಡ್ತಾ ಇದ್ದೀನಿ. ಪಲಾವ್ ತುಂಬಾ ಸಿಂಪಲ್. ಇದಕ್ಕೆ ಏನೇನು ಮಸಾಲೆ ಅಂದರೆ ಗ್ರೀನ್ ಚಿಲ್ಲಿ ಖಾರಕ್ಕೆ ಎಷ್ಟು ಬೇಕು, ಒಂದು ಚೂರು ಕಾಯಿ ಹಾಕ್ಕೊಂಡಿದ್ದೀನಿ, ಅದಿಲ್ಲ ಅಂದರೂ ಸ್ಕಿಪ್ ಮಾಡ್ಬೋದು. ಧನಿಯಾ ಇಲ್ಲಾಂದರೆ ಧನಿಯಾ ಪುಡಿ ಹಾಕ್ಕೊಳ್ಬೋದು. ಜಿಂಜರ್, ಗಾರ್ಲಿಕ್, ಚಕ್ಕೆ, ಲವಂಗ ಇಷ್ಟನ್ನು ನಾನು ಈಗ ರುಬ್ಕೊಳ್ತೀನಿ. ಹ್ಯಾಂಡಲ್ಲೆಸ್ ಕುಕ್ಕರ್ ಆಗಿಬಿಟ್ಟಿದೆ ಸ್ನೇಹಿತರೆ. ಇದು ಇಂಡಸ್ ವ್ಯಾಲಿದು ನಾನು ಟ್ರೈಪ್ಲೇ ಕುಕ್ಕರ್ ತೊಗೊಂಡಿದ್ದು, 5 ಲೀಟರ್ದು. ಇದ್ರ ಹ್ಯಾಂಡಲ್ಲು ಸಾಲ್ಡ್ರಿಂಗ್ ಮಾಡಿರ್ತಾರೆ, ಬಿಟ್ಟೋಗಿದೆ. ಅಂದರೆ ಚೆನ್ನಾಗಿ ಮಾಡಿರಲಿಲ್ಲ ಅವರು ಕರೆಕ್ಟಾಗಿ, ಅದಕ್ಕೆ ಬಿಟ್ಟೋಗಿದೆ ಇದು. ಸೊ ನನ್ನ ಹತ್ರ ಈಗ ಇದೊಂದೇ ಇರೋದು 5 ಲೀಟರ್ದು, ಬಾಕಿ ಇದೆಲ್ಲ ಚಿಕ್ಕದಿದೆ, ಅದರಲ್ಲಿ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಹ್ಯಾಂಡಲ್ ಇಲ್ಲ ಅಂದ್ರೂ ಇದರಲ್ಲೇ ಈಗ ಮಾಡ್ತಾ ಇದ್ದೀನಿ. ಈಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಇದು ಆಲಿವ್ ಆಯಿಲ್. ಆಲಿವ್ ಆಯಿಲಲ್ಲಿ 2 ಥರ ಬರುತ್ತೆ ಸ್ನೇಹಿತರೆ. ಒಂದು ಸಲಾಡ್ಗೆ ಯೂಸ್ ಮಾಡೋದು, ಒಂದು ಕುಕ್ಕಿಂಗ್ ಯೂಸ್ ಮಾಡೋದು. ಇದು ಕುಕ್ಕಿಂಗ್ ಆಲಿವ್ ಆಯಿಲ್. ಆಲಿವ್ ಆಯಿಲ್ ಹೆಲ್ತ್ಗೆ ಒಳ್ಳೆಯದು, ಆದರೆ ಕರೆಕ್ಟ್ ಆಲಿವ್ ಆಯಿಲ್ನ ಯೂಸ್ ಮಾಡಬೇಕು. ಸೊ ಇದು ಲೈಟ್ ಅಂತ ಹೇಳಿಬಿಟ್ಟು, ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಸೇಮ್ ಪಲಾವು ಹೇಗೆ ಮಾಡ್ತೀವೋ ಅದೇ ಥರದ್ದು ಇವತ್ತು ರೆಡ್ ಚಿಲ್ಲೀಸ್ ಬದಲು ಗ್ರೀನ್ ಚಿಲ್ಲೀಸ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಈರುಳ್ಳಿ, ಈ ಕಡೆ ನೀರು ಇಟ್ಕೊಂಡಿದ್ದೀನಿ, ಬೇಗ ಆಗತ್ತೆ ಅಂತ ಹೇಳಿಬಿಟ್ಟು ರುಬ್ಕೊಂಡಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ. ನನಗಿದು ಆದಷ್ಟು ಸ್ವಲ್ಪ ವೈಟ್ ಕಲರಲ್ಲೇ ಬೇಕು, ಅದಕ್ಕೆ ಅರಿಶಿನದ ಪುಡಿ ಹಾಕಿಲ್ಲ. ಈಗ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೀನ್ಸ್, ಕ್ಯಾರೆಟ್, ಟೊಮ್ಯಾಟೊ ಹಾಕಿದೆ. ಆ್ಯಕ್ಚುಲಿ ಟೊಮ್ಯಾಟೊ ಹಾಕಬಾರ್ದಿತ್ತು. ಏನಾಯಿತು, ಟೊಮ್ಯಾಟೊದು ಸ್ವಲ್ಪ ಕಲರ್ ಬಂತು ರೆಡ್ಡಿಶಲ್ಲಿ. ನನಗೆ ವೈಟ್ ಬೇಕು ಅಂತ ಹೇಳಿದ್ನಲ್ವಾ, ಹುಳಿಗಿರಲಿ ಅಂತ ಹಾಕಿದೆ. ಸೊ ಹುಳಿಗೆ ನಾವು ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಪೀಸ್ ಕೂಡ ಹಾಕಿದ್ದೀನಿ, ಫ್ರೋಝನ್. ಈಗ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿಬಿಟ್ಟು 1-2 ಸ್ಪೂನು ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಬಿಟ್ಟು 2 ವಿಷಲ್ ಬರ್ಸಿದ್ರೆ ಪಲಾವ್ ರೆಡಿ. ಈಗ ಸೋಯಾ ಚಂಕ್ ತಣ್ಣಗಾಗಿದೆ, ಇದನ್ನು ನಾನು ರುಬ್ಕೊಳ್ತೀನಿ. ಈಗ ಪುಡಿ ಮಾಡ್ಕೊಂಡಿರೋ ಅಂಥ ಸೋಯಾ ಚಂಕನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಸಾಲೆ ಅಂತ ನಾನು ತುಂಬ ಹೆವಿಯಾಗಿ ಏನೂ ಹಾಕೋದಿಲ್ಲ. ಈಗ ಚಿಕನ್ ಶೀಖ್ ಕಬಾಬ್, ಮಟನ್ ಶೀಖ್ ಕಬಾಬ್ ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಇದನ್ನು ಮಾಡೋಣ ಅಂತ. ಇದ್ರ ಮುಂಚೆ ನಾನು ಸೋಯಾ ಚಂಕಲ್ಲಿ ಕೀಮಾ ಬಾಲ್ಸ್ ಅಂತ ಮಾಡಿದ್ದೀನಿ, ಆದರೆ ಅದು ನನಗೆ ಸ್ವಲ್ಪ ಸಿಹಿ ಅಂತ ಅನಿಸುತ್ತೆ, ಲೈಕ್ ಸ್ವೀಟಿಶ್ ಟಿಂಚ್ ಕೊಡುತ್ತೆ ಅದು. ಸೊ ಓಕೆ, ಏನಾದರೂ ಹೊಸದಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇವತ್ತು ಇದು ಮಾಡ್ತಾ ಇದ್ದೀನಿ. ಒಂದು ಸಾರಿ ಚಿಕನ್ ಶೀಖ್ ಕಬಾಬ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಅದೇ ರೀತಿಯಲ್ಲಿ ಇದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾ ಇರೋದು. ಸೊ ನೀವು ಸೋಯಾ ಚಂಕಲ್ಲಿ ಏನೇನು ಮಾಡ್ತೀರಾ, ಡೈರೆಕ್ಟ್ ನಾವು ಪಲಾವ್ಗಳಿಗೆ ಹಾಕ್ಬೋದು, ಅಥವಾ ಡೀಪ್ ಫ್ರೈ ಮಾಡಿಬಿಟ್ಟು ಕಬಾಬ್ ಮಸಾಲ ಹಾಕಿ ಮಾಡ್ಬೋದು. ಸೊ ಅದು ಬಿಟ್ಟು ಬೇರೆ ಏನು ಮಾಡ್ತೀರಾ ಕಾಮೆಂಟ್ ಮಾಡಿ ಹೇಳಿ. ಇದಕ್ಕೆ ನಾನೀಗ ಮಸಾಲೆಗಳಾಗಿ ಮೊದಲು ಹಾಕಿದ್ದು ಗರಂ ಮಸಾಲ 1 ಸ್ಪೂನಷ್ಟು ಹಾಕ್ಕೊಂಡೆ. ಈಗ ಖಾರಕ್ಕೆ ಬೇಕಾಗಿರೋ ಅಷ್ಟು ಚಿಲ್ಲಿ ಪೌಡರ್ ನಾನು 1.5 ಸ್ಪೂನ್ ಹಾಕ್ಕೊಂಡೆ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿ, ಅಂದರೆ ನಾನು ಚಿಲ್ಲಿ ಪೌಡರ್ ಎಷ್ಟು ಹಾಕಿರ್ತೀನೋ ಅದರಲ್ಲಿ ಅರ್ಧದಷ್ಟು ಹಾಕ್ಕೊಳ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು.
ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು. ಅಂದರೆ ಯೂಶ್ವಲಿ 1 ಸ್ಪೂನ್ ಹಾಕ್ತೀನಿ ಅಂದರೆ 1/4 ಸ್ಪೂನ್ ಎಕ್ಸ್ಟ್ರಾ. ಇದಕ್ಕೆ ಫ್ಲೇವರ್ಗೆ ಪುದೀನ, ಕೊತ್ತಂಬರಿ. ಇದಕ್ಕೆ ಬೈಂಡಿಂಗ್ ಕಷ್ಟ ಆಗುತ್ತೆ, ಬಾಲ್ಸ್ ಆಗೋದಿಲ್ಲ. ನಾವು ಬೈಂಡಿಂಗ್ ಮಾಡಬೇಕು, ಬಾಲ್ಸ್ ಮಾಡಬೇಕು ಅಂದರೆ ಫ್ಯಾಟ್ ಇರಬೇಕು. ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಲಿವ್ ಆಯಿಲೇ ಡಿಸಾನೋದು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಮಟನಲ್ಲಾದರೆ ಫ್ಯಾಟ್ ಇರುತ್ತೆ, ಅದು ಬೈಂಡಿಂಗ್ ಚೆನ್ನಾಗಾಗತ್ತೆ. ಇದರಲ್ಲಿ ನಾವು ಮೈದಾ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಹಾಕ್ಕೊಳ್ಬೇಕಾಗತ್ತೆ, ಬ್ರೆಡ್ ಕ್ರಮ್ಸ್ ಹಾಕಬೇಕಾಗತ್ತೆ. ಬಟ್ ನಾನು ಅದೆಲ್ಲ ಏನೂ ಇಲ್ಲದೆ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದೆಲ್ಲ ಹಾಕಿದ್ರೆ ಡೀಪ್ ಫ್ರೈ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಆ ಹಸಿಟ್ದು ವಾಸನೆ ಹಾಗೆ ಬರ್ತಾ ಇರುತ್ತೆ, ಫ್ಲೇವರ್ ಹಾಗೆ ಬರುತ್ತೆ ಹಸಿ ಹಸಿ. ಅದಕ್ಕೆ ಅದೆಲ್ಲ ಏನು ಇಲ್ಲದೆ ಟ್ರೈ ಮಾಡ್ತಾ ಇದ್ದೀನಿ. ಪ್ಯಾನ್ ಇಟ್ಕೊಂಡಿದ್ದೀನಿ ಶಾಲೋ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು. ಸ್ಟೀಲ್ ಪ್ಯಾನ್ ಆಗಿರೋದ್ರಿಂದ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಅದು ಫುಲ್ಲು ಸ್ಮೋಕ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಆವಾಗ ಅದು ಸ್ವಲ್ಪ ನಾನ್ ಸ್ಟಿಕ್ ಪ್ಯಾನ್ ಥರ ಆಗುತ್ತೆ. ಈಗ ಇದು ಶೀಖ್ ಕಬಾಬ್ ರೀತಿಯಲ್ಲಿ ಉದ್ದುದ್ದಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಕ್ಗೆ ಉದ್ದ ಅಂಟಿಸ್ತಾರೆ, ಆಮೇಲೆ ಅದನ್ನು ಬಾರ್ಬಿಕ್ಯೂ ಥರ ಕುಕ್ ಮಾಡೋದು. ಆದರೆ ನನ್ನ ಹತ್ರ ಈಗ ಬಾರ್ಬಿಕ್ಯೂನು ಇಲ್ಲ. ತವಾ ಮೇಲೆ ಮಾಡಿದಾಗ ಸ್ವಲ್ಪ ಫ್ಯಾಟ್, ಎಣ್ಣೆ ಹಾಕಿ ಮಾಡ್ತೀವಲ್ವ, ಫ್ಯಾಟ್ ಎಳ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೇನೋ ಅಂತ ನಾನು ಪ್ಯಾನ್ ಮೇಲೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ಶೇಪಲ್ಲಿ ನಾನು ಮಾಡಿ ಕುಕ್ ಮಾಡ್ತಾ ಇದ್ದೀನಿ. ಆದರೆ ನಾನು ಹೇಳಿದ್ನಲ್ಲ, ಬೈಂಡಿಂಗ್ ಏಜೆಂಟ್ ಅದರಲ್ಲಿ ಏನೂ ಇಲ್ಲ, ಅದಕ್ಕೆ ಪುಡಿ ಪುಡಿ ಆಗಿಬಿಡ್ತಾ ಇತ್ತು. ಸೊ ಏನು ಮಾಡೋಣ, ಈ ಥರ ಮಾಡಿದ್ರೆ ಫುಲ್ ಪುಡಿ ಆಗಿಬಿಡುತ್ತೆ. ಲೈಕ್ ಪುಡಿನೇ ಒಗ್ಗರಣೆ ಕೊಡಬೇಕಾಗತ್ತೆ, ಆವಾಗ ಕೂಡ ಅದು ತಳ ಹಿಡಿಯುತ್ತೆ, ಪುಡಿ ಪುಡಿ ಅಲ್ವಾ. ಸೊ ಏನು ಮಾಡಿದೆ, ಸರಿ ಏರ್ ಫ್ರೈಯರಲ್ಲಿ ಟ್ರೈ ಮಾಡೋಣ. ಏರ್ ಫ್ರೈಯರಲ್ಲಿ ಅದು ಸ್ವಲ್ಪ ಡ್ರೈ ಆಗುತ್ತೆ, ಡ್ರೈ ಔಟ್ ಆಗುತ್ತೆ. ಅದಕ್ಕೆ ನಾನೀಗ ಏರ್ ಫ್ರೈಯರಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಇದು ಅಗಾರೋದು ಏರ್ ಫ್ರೈಯರ್, ಚಿಕ್ಕದಾಗಿ ಕಾಂಪ್ಯಾಕ್ಟಾಗಿ ಚೆನ್ನಾಗಿದೆ. ಲೈಕ್ ಆಯಿಲ್ಲೆಸ್ ಕುಕ್ಕಿಂಗ್ ಮಾಡಬೇಕು ಅಂದರೆ, ಈ ಥರ ಡ್ರೈ ಮಾಡಬೇಕು ಅಂದರೆ, ನಾನು ಇದರಲ್ಲಿ ಪನ್ನೀರ್ ಟಿಕ್ಕಾನು ಮಾಡ್ಕೊಳ್ತೀನಿ. ಏನೇ ಫ್ರೈ, ಈಗ ಕುರ್ಕುರೆ ಬೆಂಡಿ ಅದನ್ನು ಕೂಡ ಇದರಲ್ಲೇ ಮಾಡ್ಕೊಳ್ತೀನಿ ನಾನು. ಸೊ ಇದರಲ್ಲೆಲ್ಲನೂ ಅರೇಂಜ್ ಮಾಡಿ ಇಟ್ಟು 180 ಡಿಗ್ರಿಯಲ್ಲಿ 8 ಮಿನಿಟ್ಸ್ಗೆ ಇಡ್ತಾ ಇದ್ದೀನಿ. ಅದೇನಾದರೂ ಆಗಿಲ್ಲ ಅಂದರೆ ಬೇಕಿದ್ರೆ ಇನ್ನೂ ಎಕ್ಸ್ಟೆಂಡ್ ಮಾಡೋಣ ಅಂತ. ಕಡಿಮೆ ಇಟ್ಟರೆ ಹೊರಗಡೆ ನಮಗೆ ಕ್ರಿಸ್ಪ್ ಬರೋದಿಲ್ಲ, ಆ್ಯಂಡ್ ಟೆಂಪ್ರೇಚರ್ ಕಡಿಮೆ ಮಾಡಿದ್ರೂ ಆ ಕ್ರಿಸ್ಪ್ ಬರೋದಿಲ್ಲ. ಅದಕ್ಕೆ ಟ್ರೈ ಮಾಡ್ತೀನಿ ಒಂದ್ಸಾರಿ, ಆಮೇಲೆ ಬೇಕಿದ್ರೆ ಮತ್ತೆ ಚೇಂಜ್ ಮಾಡ್ಕೊಳ್ತೀನಿ. ಆ್ಯಂಡ್ ಶೀಖ್ ಕಬಾಬ್ ಪ್ಯಾನ್ ಮೇಲೆ ಸರಿಯಾಗಿ ಬರ್ತಾ ಇರಲಿಲ್ಲ, ಬಟ್ ಏರ್ ಫ್ರೈಯರಲ್ಲಿ ತುಂಬ ಚೆನ್ನಾಗಿ ಬಂತು. ಅಂದರೆ ಸ್ವಲ್ಪ ಸಾಫ್ಟೇ ಇತ್ತು ಒಳಗಡೆ, ಹೊರಗಡೆ ಮಾತ್ರನೇ ಸ್ವಲ್ಪ ಕ್ರಿಸ್ಪಾಗಿ ಇತ್ತು. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸಾನು ಹೇಳ್ತಾ ಇದ್ಲು, ಮಮ್ಮ ಸೋಯಾ ಚಂಕಿಂದ ಮಾಡಿರೋದು ಅಂತ ಅನ್ನಿಸ್ತಾನೆ ಇಲ್ಲ, ಸೇಮ್ ನೀನು ಮೊದಲು ಮಾಡಿದ್ದಲ್ವ ಚಿಕನ್ದು, ಅದೇ ಥರ ಇದೆ ಅಂತ ಹೇಳ್ತಾ ಇದ್ಲು. ಸೊ ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. 2ನೇ ಸಾರಿ ನಾನು ಗುಡ್ ಮಾರ್ನಿಂಗ್ ಹೇಳ್ತಾ ಇರೋದು. ಬೆಳಿಗ್ಗೆ ಸಾನು ಹೋಗಬೇಕಾದ್ರೆ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಈಗ ಸ್ನಾನ ಆಯಿತು, ಮನೆ ಕೆಲಸ ಎಲ್ಲ ಆಗಿದೆ. ಸಾನು ಆಗಲೇ ಬಂದಾಯಿತು, ನಾನು ಮತ್ತೆ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಾಜೇಶೇ ಹೋಗಿದ್ರು ಕರ್ಕೊಂಡು ಬರೋದಕ್ಕೆ. ಈಗ ಸಾನು ಅವರು ಬಂದು ಆಟ ಆಡ್ತಾ ಇದ್ದಾರೆ. ಅಲ್ಲಿ ನೋಡಿ ಸರಿಯಾಗಿ ಇನ್ಶರ್ಟ್ ಮಾಡು. ಎಲ್ಲ ಅಲ್ಲೇ ಕೆಳಗಡೆನೇ ಗ್ರೌಂಡಲ್ಲೇ ಇತ್ತಾ? ಮತ್ತು ಎಷ್ಟೊತ್ತಾಯಿತು? ನೀವು ಕ್ಲಾಸ್ಗೆ ಹೋಗ್ಬಿಟ್ಟು ಆಮೇಲೆ ಕೆಳಗಡೆ ಬಂದ್ರ? ಇನ್ನು ಬರಬೇಕಾದ್ರೆ ನೀವು ಅಲ್ಲಿ ಟೈಮ್ ನೋಡಲ್ವಾ? ಇವಳಿಗೆ ಏನು ಕೇಳಿದ್ರು ಟೈಮ್ ಬಗ್ಗೆ ಗೊತ್ತಿಲ್ಲ. ಇವತ್ತು ಚಾನಾಗೆ ನಾನು ಏನೇನು ಕೊಟ್ಟಿದ್ದೆ, 1 ಗ್ಲಾಸ್ ಫುಲ್ಲು ಮಿಲ್ಕ್ ಶೇಕ್, 2 ಪೀಸ್ ಬ್ರೆಡ್ ತಿನ್ಕೊಂಡು ಹೋಗಿದ್ದು. ಅಲ್ಲಿ ಮಾರ್ಚ್ ಫಾಸ್ಟ್ ಮಾಡಿದ್ಮೇಲೆ ಏನನ್ನಿಸ್ತೋ, ಅವರು ಸ್ಯಾಂಡ್ವಿಚ್ ಕೊಟ್ರಂತೆ, ಕಪ್ ಕೇಕ್ ಕೊಟ್ರಂತೆ. ಅಂದರೆ ಇಂಡಿಪೆಂಡೆನ್ಸ್ ಡೇ ಅಂದರೆ ನಮಗೇನು ಕೊಡ್ತಾಯಿದ್ರು ಹೇಳಿ? ಚಾಕ್ಲೇಟ್ ಕೊಡ್ತಾಯಿದ್ರು ಒಂದು. ಸೊ ಇವರ ಸ್ಕೂಲ್ ಲೆವೆಲ್ ಸ್ವಲ್ಪ ಚಾಕ್ಲೇಟ್ಗಿಂತ ಮೇಲೆ. ಒಂದು ನಾರ್ಮಲ್ ಚಾಕ್ಲೇಟ್ ಇವ್ರು ಯಾವತ್ತೂ ಕೊಡೋದಿಲ್ಲ. ಕೊಟ್ಟರೆ ಈ ಏನದು ಚಿಕ್ಕಿ ಬರುತ್ತಲ್ವ, ಚಿಕ್ಕಿ ಕೊಡ್ತಾರೆ, ಒಂಥರ ಹೆಲ್ದಿ ಅನ್ನೋ ಥರ. ಆ್ಯಂಡ್ ಇವ್ರ ಬರ್ತಡೇಗೆ ಇವ್ರಿಗೆ ಚಾಕ್ಲೇಟ್ ಕೊಡೋದು, ಅಸೆಂಬ್ಲಿಯಲ್ಲಿ ವಿಶ್ ಮಾಡಿಬಿಟ್ಟು ಚಾಕ್ಲೇಟ್ ಕೊಡ್ತಾರಂತೆ. ಸೊ ಆ ಥರ ಏನಾದರೂ ಫಂಕ್ಷನ್ಸ್ ಏನಾದರೂ ಮಾಡಿದ್ರೆ, ಪ್ರೋಗ್ರಾಮ್ ಏನಾದರೂ ಮಾಡಿದ್ರೆ ಇವ್ರಿಗೆ ಸ್ಯಾಂಡ್ವಿಚ್, ಕೇಕ್, ಈ ಥರ ಏನಾದರೂ ಒಂದು ಕೊಡ್ತಾರೆ. ಸೊ ಅದನ್ನು ತಿಂದ್ಕೊಂಡು ಬಂದಿದ್ದಾಳೆ. ಅದಕ್ಕೆ ನಾನು ಬಂದ ತಕ್ಷಣ ನೀನು ಏನು ತಿನ್ನಬೇಡ, ಇಂಡೈಜೆಷನ್ ಆಗುತ್ತೆ, ನೀನು ಹೊಟ್ಟೆ ಹಸ್ದಾಗ ತಿನ್ನುವಂತೆ ಹೋಗು ಅಂತ ಏನೂ ಕೊಟ್ಟಿಲ್ಲ ನಾನು. ಓಕೆ ಬನ್ನಿ, ಈಗ ನನ್ನ ನೆಕ್ಸ್ಟ್ ಕೆಲಸಗಳನ್ನ ಶುರು ಮಾಡಬೇಕು.
ಸೊ ಇವತ್ತೊಂದು ಫಂಕ್ಷನ್ ಕೂಡ ಇದೆ. ಫ್ಯಾಮಿಲಿ ಫಂಕ್ಷನ್ ಅಲ್ಲ, ಫ್ರೆಂಡ್ದು ಫಂಕ್ಷನ್. ಗೆಸ್ ಹೂಸ್ ಫ್ರೆಂಡ್? ನನ್ನ ಫ್ರೆಂಡ್ ಅಲ್ಲ, ರಾಜೇಶ್ ಫ್ರೆಂಡು ಅಲ್ಲ, ಸಾನು ಫ್ರೆಂಡ್. ಸೊ ಫಸ್ಟ್ ಇಲ್ಲ ಸೆಕೆಂಡ್ ಒಂದು ಸಾರಿ ನಾವು ಸಾನು ಫ್ರೆಂಡ್ ಬ್ರದರ್ದು ನೇಮಿಂಗ್ ಸೆರೆಮನಿಗೆ ಹೋಗಿದ್ವಿ. ನೇಮಿಂಗ್ ಸೆರೆಮನಿನ ಬರ್ತ್ಡೇನೋ ಏನೋ ಹೋಗಿದ್ವಿ. ಇದೀಗ ಸೆಕೆಂಡ್ ಟೈಮು ಸಾನು ಫ್ರೆಂಡ್ ಕಡೆಯಿಂದ ಇನ್ವೈಟ್ ಬಂದಿರೋದು. ನಾವು ಅವ್ರ ಮನೆ ಫಂಕ್ಷನ್ಗೆ ಹೋಗ್ತಾ ಇರೋದು. ಸೊ ಬನ್ನಿ ಹೋಗಿ ಬರೋಣ, ಹೇಗಿರುತ್ತೆ ನೋಡೋಣ. ಈಗ ಸ್ನೇಹಿತರೆ ಇಲ್ಲಿ ನೋಡ್ಬೋದು 2 ಸ್ಟ್ಯಾಂಡ್ ಇದೆ ಅಲ್ವಾ, ಅದನ್ನ ನಾನು ಹೊಸದಾಗಿ ತರಿಸಿರೋದು. ಕ್ರಾಕರಿ ಯೂನಿಟ್ ಮೇಲೆ ಸ್ಟೀಲಿಂದ ಕಾಣ್ತಿದೆ ಅಲ್ವಾ, ಹಬ್ಬಕ್ಕೂ ಯೂಸ್ ಮಾಡಿದ್ದೆ. ಇದನ್ನ ಕಿಚನಲ್ಲೂ ಯೂಸ್ ಮಾಡಿದ್ದೆ. ಇದು ಸ್ಟ್ಯಾಂಡ್ ಹೇಗೆ ಅಂದರೆ, ಕಿಚನಲ್ಲಿ ನಾನು ಅವತ್ತು ಅಡುಗೆ ಮಾಡಬೇಕಾದ್ರೆ ತುಂಬ ಡಿಶಸ್ ಇತ್ತಲ್ವಾ, ಕೆಳಗಡೆ ಒಂದು ಇಡ್ತಾ ಇದೆ, ಇದ್ರ ಮೇಲ್ಗಡೆ ಒಂದು ಇಡ್ತಾ ಇದೆ. ಸೊ ನನಗೆ ಸ್ಪೇಸ್ ಮಿಕ್ತಾ ಇತ್ತು. ಇದನ್ನು ನಾನು ತರಿಸಿರೋದು ಇಲ್ಲಿ ಕ್ರಾಕರಿ ಯೂನಿಟಲ್ಲಿ ಇಡೋದಕ್ಕೆ. ನಾನು ತುಂಬಾ ದೊಡ್ಡದಾಗಿ ಸ್ಪೇಸ್ ಕೊಟ್ಟಿದ್ದಾರೆ ಅಲ್ವಾ, 1 ಅಡಿದು ಕೊಟ್ಟಿದ್ದಾರೆ ಅವರು. ನಾನು ಎಷ್ಟು ಅಂತ ಚಿಕ್ಕದು ಮಾಡೋಕ್ಕಾಗತ್ತೆ, ಕೆಲವೊಂದು ದೊಡ್ಡದಿರುತ್ತೆ, ಕೆಲವೊಂದು ಚಿಕ್ಕದಿರುತ್ತೆ. ಅದಕ್ಕೆ ನಾನು ಎಲ್ಲನೂ ಈಕ್ವಲ್ ಆಗಿ ಮಾಡಿಬಿಡಿ ಅಂತ ಹೇಳಿದ್ದೆ. ಅದಕ್ಕೆ ಅವರು ಈಕ್ವಲ್ ಆಗಿ ಮಾಡಿದ್ರು. ತುಂಬ ಚಿಕ್ಕದು ಮಾಡೋಕ್ಕಾಗೋದಿಲ್ಲ ಅದಕ್ಕೆ. ಸೊ ಈಗ ಅನ್ನಿಸ್ತು ನನಗೆ ತುಂಬಾ ಸ್ಪೇಸ್ ಹಿಡಿಸ್ತಾ ಇದೆ ಅಲ್ಲಿ. ನನಗೆ ಚೆನ್ನಾಗಿ ಕಾಣ್ತಾ ಇದೆ, ಎಂಟಿ ಕಾಣುತ್ತೆ. ಈಗ ಚಿಕ್ಕದೇನಾದರೂ ಇಟ್ಟರೆ ನಾನು ಎಂಟಿ ಕಾಣುತ್ತೆ, ಉದ್ದಕ್ಕೆ ಇದೆ ಅಲ್ವಾ ಜಾಗ ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಸ್ಟ್ಯಾಂಡನ್ನು ತರಿಸಿದ್ದೀನಿ. ಕೆಳಗಡೆನೂ ಇಡ್ಬೋದು, ಅದರ ಮೇಲ್ಗಡೆನೂ ಇಡ್ಬೋದು. ಇನ್ನು ಒಂದು ಶೆಲ್ಫ್ ಹಾಕಿಸ್ಬೇಕು ಅನ್ನೋ ನೆಸಸರಿ ಇಲ್ಲ ಈಗ. ಸೊ ಎಲ್ಲನೂ ತೆಗೆದು ಇಟ್ಟು ಜೋಡಿಸೋಣ ಮತ್ತೆ ಅಂತ ಎಲ್ಲ ತೆಗಿತಾ ಇದ್ದೀನಿ. ನಾನು ಹೇಳಿದ್ದೆ ನೋಡಿ ನಿಮಗೆ, ಇದು ಸ್ವಲ್ಪ ಅರೇಂಜ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಈಗ ಅರೇಂಜ್ ಮಾಡ್ತಾ ಇದ್ದೀನಿ. ಈಗ ಹೇಗೆ ಮಾಡಬೇಕು ಅಂದರೆ, ನನ್ನ ಹತ್ರ ಫುಲ್ ಗ್ಲಾಸ್ ವೇರ್ಸ್ ಇದೆ ಒಂದು ಸೆಟ್, ಮತ್ತು ಒಂದು ಸೆಟ್ ಇಲ್ಲಿ ನೋಡ್ಬೋದು ಮಗ್ಸ್ ಇದೆ. ಮಗ್ ಮತ್ತು ಒಂದು ಬಾಟಲ್ ಇದೆ ಕಲರ್ದು. ಆ್ಯಂಡ್ ಈ ಕಡೆ ವೈಟ್ ಕಲರ್ದು ಪೋರ್ಸಿಲಿನ್ ಪ್ಲೇಟ್ ಆ್ಯಂಡ್ ಬೌಲ್ಸ್ ಇದೆ. ಸೊ ನಾನೀಗ ಹೇಗೆ ಅರೇಂಜ್ ಮಾಡ್ತಾ ಇದ್ದೀನಿ ಅಂದರೆ, ಕಲರ್ದೆಲ್ಲನೂ ಒಂದು ಕಡೆ ಆ್ಯಂಡ್ ಬರೀ ಪ್ಲೇನ್ ಗ್ಲಾಸ್ದು ಒಂದು ಕಡೆ. ಅದು ಎರಡೂ ಮಿಕ್ಸಪ್ ಆದಾಗ ನನಗೆ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಏನೋ ಒಂಥರ ಅನ್ನಿಸ್ತಾ ಇತ್ತು. ಐ ಕಾಂಟ್ ಎಕ್ಸ್ಪ್ರೆಸ್. ಅದಕ್ಕೆ ಕಲರ್ಸ್ದೆಲ್ಲ ಒಂದು ಸೆಕ್ಷನಲ್ಲಿ ಇಡೋಣ, ಕಲರ್ಲೆಸ್ ಒಂದು ಸೆಕ್ಷನಲ್ಲಿ ಇಡೋಣ ಅಂತ ಸಪ್ರೇಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಎಷ್ಟು ಸ್ಯಾಟಿಸ್ಫೈ ಆಗುತ್ತೆ ನನಗೂ ಅಂಥೇಳಿ. ನನಗೆ ಅದು ಸ್ವಲ್ಪನೂ ಆ ಕಡೆ ಈ ಕಡೆ ಅನಿಸಿದ್ರೆ ಖುಷಿ ಆಗೋದಿಲ್ಲ. ಏನೋ ಸಮಥಿಂಗ್ ಈಸ್ ಮಿಸ್ಸಿಂಗ್, ಐ ಹ್ಯಾವ್ ಟು ಕರೆಕ್ಟ್, ಐ ಹ್ಯಾವ್ ಟು ಅರೇಂಜ್ ಅಂತ ಅನಿಸುತ್ತೆ. ಸೊ ಈಗ ಏನು ಮಾಡಿದ್ದೀನಿ, ಮೇಲ್ಗಡೆದು ಮಧ್ಯದ್ದು ಒಂದು ಶೆಲ್ಫ್ ಆಯಿತು, ಏನೇನು ಕಲರ್ಫುಲ್ ಇತ್ತೋ ಅದನ್ನೆಲ್ಲನೂ ಒಂದು ಕಡೆ ಹಾಕ್ಬಿಟ್ಟಿದ್ದೀನಿ. ಈಗ ಕೆಳಗಡೆ ಇದು ಸ್ವೀಟ್ ಬೌಲ್, ಡೆಸರ್ಟ್ ಬೌಲು, ಅದ್ರ ಮೇಲ್ಗಡೆ ಇಡ್ತಾ ಇರೋದು ಕೂಡ ಐಸ್ ಕ್ರೀಮ್ ಕಪ್ ಅಥವಾ ಡೆಸರ್ಟ್ ಬೌಲು. ಸೊ ಅದೆರಡನ್ನ ಒಂದು ಕಡೆ ಇಡೋಣ ಅಂತ ಅದನ್ನು ಮಾಡ್ತಾ ಇದ್ದೀನಿ. ಇನ್ನು ಗ್ಲಾಸಸ್ ಯೂಸ್ ಮಾಡುವಂಥದ್ದು ರೆಗ್ಯುಲರ್ ಆಗಿ ಕೆಳಗಡೆ ಇಟ್ಕೊಂಡು, ಲೆಸ್ ಯೂಸ್ಡ್ ಅದನ್ನು ಫುಲ್ ಮೇಲ್ಗಡೆ ಇಡೋಣ. ನನಗೆ ಕೈ ಸಾಕಾಗೋದಿಲ್ಲ ಅಲ್ಲಿ. ಸೊ ಅಲ್ಲಿ ಇಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ್ಯಸ್ ಆಫ್ ನಾವು ಇಷ್ಟು ಅರೇಂಜ್ ಮಾಡಿದ್ದೀನಿ. ಕೆಳಗಡೆ ಇರೋದನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು, ಲೈಕ್ ಯಾರಾದರೂ ಬಂದಾಗ ಕಾಫಿ, ಟೀ, ನೀರು, ಡೆಸರ್ಟ್ ಬೌಲ್ ಒಂದು ಕಡೆ ಇಟ್ಟಿದ್ದೀನಿ. ಆ್ಯಂಡ್ ಫುಲ್ ಅಪ್ ಯಾವುದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದಿಲ್ವೋ ಅದನ್ನು ಇಟ್ಟಿದ್ದೀನಿ. ಸಾನುಗೆ ಅದು ಬಿಯರ್ ಗ್ಲಾಸ್ ತುಂಬ ಇಷ್ಟ, ಅವಳಿಗೆ ಯಾವಾಗಲಾದ್ರೂ ಒಂದೊಂದು ಸಾರಿ ಕೊಡ್ತೀನಿ. ಮಧ್ಯದಲ್ಲೆಲ್ಲನೂ ಕಲರ್ಫುಲ್ ಇಟ್ಟಿದ್ದೀನಿ. ನೋಡೋಣ, ಇದನ್ನು ಒಂದು ಸ್ವಲ್ಪ ದಿನ ನೋಡ್ತೀನಿ ಹೇಗೆ ಅನಿಸುತ್ತೆ ಅಂತ, ಆಮೇಲೆ ಇನ್ನು ಚೇಂಜಸ್ ಮಾಡೋದು ಇರುತ್ತೆ. ಸೊ ಈಗ ಆ್ಯಸ್ ಆಫ್ ನಾವು ಇಷ್ಟು ಮಾಡಿದ್ದೀನಿ. ಈಗ ರೆಡಿ ಆಗ್ತಾ ಇದ್ದೀನಿ ಸ್ನೇಹಿತರೆ. 1 ಗಂಟೆ ಬೇಗನೆ ರೆಡಿ ಆಗೋಣ ಅಂದ್ಕೊಂಡೆ. ಅರೇಂಜ್ಮೆಂಟ್ ಮಾಡ್ತಿದ್ನಲ್ವಾ, ಟೈಮ್ ಹೊರಟೋಯ್ತು. ಅದು ಅಷ್ಟೊತ್ತು ತಗೊಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಕಡೆನ ತೆಗ್ದು ಆ ಕಡೆ ಹಾಕು, ಆ ಕಡೆ ತೆಗ್ದು ಈ ಕಡೆ ಹಾಕು. ಈಗ ಇನ್ನು ಅದನ್ನು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಹೋಗಿ ಚೇಂಜ್ ಮಾಡ್ಕೊ ನೀನು. ಸಾನಿಗೆಲ್ಲಾದರೂ ಹೋಗ್ಬೇಕಾದ್ರೆ ಯಾವುದೋ ಡ್ರೆಸ್ ಹಾಕಿ ಇರೋದ್ರಲ್ಲಿ ಚೂಸ್ ಮಾಡೋದು ಕಷ್ಟ. ಎವ್ರಿ ಟೈಮು ಹೊಸ್ತು ತೆಗೆಸ್ಕೊಡೋಕ್ಕಾಗುತ್ತಾ? ये बस आराम करा चंगे चंगे उजड़ भी चंगे इतना बस लगा सर चंगे थे ना ये हाँ यूटिलिटीज पूरा सुला ना कुट्टा सुला ना यूटिलिटी आता नहीं
ಇತ್ತ ಆಕ್ಚುಲಿ ಜರ ಪ್ಲಾನ್ ಡಿಫ್ರೆಂಟ್ होता इथं सिट आउट करूया म्हणून पण ते मुलाला बरಬೇಕು म्हणून सर्व बोलले त्यालाच चांगलं आहे ॲक्च्युअली देवास्कोण शुभारंभ पूजा करायचं खालचं बी असं चमचं ನಾನು सांग मी ಅಂತೀನಲ್ಲ ಆರಮ್ಮ ನೋಡಿ ಎಲ್ಲ बताओ फोटो ತರ್ತೀನಿ ಯಾಕೆ ಸಾಕು ಸೂಪರ್ ಆಗಿದೆಯಲ್ವಾ ನಮಗೆ ಈಗ ಹೇಳ್ತಾಳೆ ನೀವು ನನಗೆ ಈ ಥರ ಮಾಡಿಸ್ಬೇಕು ಅಂತ. ಸೊ ಶೀ ಈಸ್ ದಿತ್ಯಾ, ಸಾನು ಫ್ರೆಂಡು. ಅವರು ಒಂದೇ ಕ್ಲಾಸಲ್ಲಿದ್ದರು, ಈಗ ಬೇರೆ ಸೆಕ್ಷನಲ್ಲಿದ್ದಾರೆ. ಸೇಮ್ ಕ್ಲಾಸು, ಸೇಮ್ ಸ್ಕೂಲು. ಆ್ಯಂಡ್ ನಾವು ಯಾವ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದೀವಿ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಕೆಲವೊಬ್ಬರಿಗೆ ಗೊತ್ತಿದೆ. ನಾವು ಮಾತಾಡ್ತಾ ಇರೋದು ಮರಾಠಿ, ನಾವು ಕೂಡ ಮರಾಠಿ, ಆ್ಯಂಡ್ ದಿತ್ಯಾ ಫ್ಯಾಮಿಲಿ ಕೂಡ ಮರಾಠಿ. ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಬಾಂಡಿಂಗ್ ಅಂತಾನೆ ಹೇಳ್ಬೋದು. ಮನೆ ಎಲ್ಲಾನು ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಸ್ವಲ್ಪ ಲೇಟ್ ಬಂದಿರೋದು. ಸಾನು ಫ್ರೆಂಡ್ಸ್ ಎಲ್ಲರೂ ಬಂದಿದ್ರಂತೆ. ನಾವು ಅವ್ರನ್ನ ಮೀಟ್ ಆಗ್ಬೋದು ಅಂದ್ಕೊಂಡ್ವಿ, ಬಟ್ ವಿ ಮಿಸ್ಡ್. ನಾವು ಬರೋದಕ್ಕೂ ಅವರು ಹೊರಟ್ರಂತೆ. ನಮ್ಮದೇ ಸ್ವಲ್ಪ ಲೇಟ್ ಆಯಿತು. ಈಗ ಪಾಪ ಅವರು ಕೆಳಗಡೆಯಿಂದ ಮೇಲ್ಗಡೆ ತನಕನೂ ಎಲ್ಲಾನು ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಪಾಪ ಗೃಹ ಪ್ರವೇಶ ಅಂದರೆ ಬಂದಿರೋರಿಗೆಲ್ಲಾನು ಎಕ್ಸ್ಪ್ಲೇನ್ ಮಾಡೋದು, ಹತ್ತೋದು, ಇಳಿಯೋದು ಅದರಲ್ಲೇ ಸುಸ್ತಾಗ್ಬಿಡುತ್ತೆ ಅಲ್ವಾ. ಬಟ್ ಎನಿವೇಸ್ ಮನೆ ತುಂಬ ಚೆನ್ನಾಗಿ ಬಂದಿತ್ತು. ಚೂಸ್ ಮಾಡಿರೋ ಮಟೀರಿಯಲ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಎಲ್ಲಾನು ತುಂಬ ಚೆನ್ನಾಗಿತ್ತು. ಸೊ ನಿಮಗೂ ಕೂಡ ಒಂದು ಹೊಸ ಮನೆ ಟೂರ್ನ ಮಾಡಿಸಿದ್ದೀನಿ. ಇಂಟೀರಿಯರ್ಸ್ ಎಲ್ಲ ಹೇಗಿದೆ ಅಂತ ನೋಡ್ಬೋದು, ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ. ಒಂಥರ ಖುಷಿ ಆಗುತ್ತಲ್ವಾ ಒಂದು ಹೊಸ ಮನೆ ನೋಡೋದಕ್ಕೆ. ನಮ್ಮದು ಈ ಥರ ಇರಬೇಕು, ಈ ಥರ ಮಾಡಿಸ್ಬೇಕು ಅಂತ ಆಸೆ ಇರುತ್ತೆ. ಕಿಚನ್ ಕೂಡ ತುಂಬಾ ದೊಡ್ಡದಾಗಿತ್ತು. ಒಂಥರ ಸ್ಪೇಷಿಯಸ್, ಚಿಕ್ಕದಿದ್ರೆ ಒಂಥರ ಇಕ್ಕಟ್ಟು ಅನಿಸುತ್ತಲ್ವಾ. ದಿಸ್ ವಾಸ್ ತುಂಬಾ ಚೆನ್ನಾಗಿತ್ತು. ಸ್ನೇಹಿತರೆ, ಇವಾಗ ಬಂದ್ವಿ. 4 ಗಂಟೆ ಮನೆ ಹತ್ರನೇ, ಹಾಗಾಗಿ ಏನು ಟಯರ್ಡ್ ಅಂತ ಏನು ಅನ್ನಿಸ್ಲಿಲ್ಲ. ಆ್ಯಂಡ್ ಮಳೆ ಬರೋ ಥರ ಇತ್ತಲ್ಲ, ಸೊ ಕ್ಯಾಬಲ್ಲಿ ಹೋಗಿ ಬಂದ್ವಿ. ಆ್ಯಂಡ್ ಸೀರೆ ಉಟ್ಕೊಂಡಿರೋದ್ರಿಂದ ಸಾನುಗೆ ಹಿಂದೆ ಕುತ್ಕೊಳ್ಳೋದಕ್ಕೆ ಕಷ್ಟ, ಅದಕ್ಕೆ ಎರಡೂ ಆಗುತ್ತೆ ಅಂದ್ಬಿಟ್ಟು ಕ್ಯಾಬಲ್ಲಿ ಹೋಗಿ ಬಂದ್ವಿ. ಬೇಗನೆ ಸಿಕ್ತು. ಮತ್ತು ಮನೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನನಗೂ ಡ್ಯೂಪ್ಲೆಕ್ಸ್ ಅಂದರೆ ಇಷ್ಟ. ರಾಜೇಶ್ಗೆ ಯಾವಾಗಲೂ ಹೇಳ್ತಾ ಇರ್ತಿದ್ದೆ. ನಾನು ಈ ಮನೆ ತಗೊಳ್ಳೋ ಮುಂಚೆನೂ ನನಗೆ ಒಂದು ಇಂಡಿವಿಜುವಲ್ ಮನೆಯೇ ಇಷ್ಟ ರೀ ಅಂತ ಹೇಳ್ತಿದ್ದೆ. ಸರಿ, ಈಗ ಸದ್ಯಕ್ಕೆ ತೊಗೊಂಡಿರೋಣ, ಫ್ಯೂಚರಲ್ಲಿ ನೋಡೋಣ. ನಾವು ಮೊದಲು ಸೈಟ್ ನೋಡಿ, ಅಂದರೆ ಸೈಟು ಎಲ್ಲನೂ ಆವಾಗ ಸಿಟಿ ಒಳಗಡೆ ಕಡಿಮೆ ಸಿಗ್ತಾ ಇದ್ದಿದ್ದು ನಮ್ಮ ಬಜೆಟ್ಗೆ. ಸಿಟಿ ಹೊರಗಡೆ ಹೋಗಬೇಕಾಗತ್ತೆ, ಬೇಡ ಇದನ್ನು ತೊಗೊಂಡಿರೋಣ ಅಂದ್ಬಿಟ್ಟು ತೊಗೊಂಡ್ವಿ. ಈಗ ಇದನ್ನು ತೊಗೊಂಡು ನೋಡಿ ಎಷ್ಟು ವರ್ಷ ಆಗೋಯ್ತು ಆಲ್ರೆಡಿ. ಈಗ ಇನ್ನೇನು ಒಂದು 2-3 ಮಂತ್ಸ್ ಹೋದರೆ 9 ವರ್ಷ. ಓಕೆ, ರಾಜೇಶ್ಗೆ ಹೇಳ್ತಾನೆ ಇರ್ತೀನಿ ಅವಾಗವಾಗ, ನನಗೆ ಈ ಥರ ಬೇಕಿತ್ತು ಅಂತ. ಸರಿ ಬಿಡು, ಮಾಡೋಣ, ತಗೊಳ್ಳೋಣ ಅಂತ ಹೇಳ್ತಾ ಇರ್ತಾರೆ. ಸೊ ಆ ದೇವ್ರ ತೆಗೆದಿದ್ರೆ ನಾವು ಕೂಡ ಒಂದು ಡ್ಯೂಪ್ಲೆಕ್ಸ್ ಮನೆ ಕಟ್ಬೋದು ಅಥವಾ ತೊಗೊಳ್ಬೋದು. ಓಕೆ, ಈಗ ಸ್ನೇಹಿತರೆ ಸಾನು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಅವಳು ಹೊರಗಡೆ ಬಂದಮೇಲೆ ನಾನು ಹೋಗ್ಬಿಟ್ಟು ಚೇಂಜ್ ಮಾಡ್ತೀನಿ. ಸೊ ನಮ್ಮ ಇವತ್ತು ಬೆಳಿಗ್ಗೆಯಿಂದ ಪ್ರೋಗ್ರಾಮು ಇಷ್ಟ ಆಯಿತು. ವೆರಿ ಫಾಸ್ಟ್. ಓಕೆ, ನಾನೀಗ ಡ್ರೆಸ್ ಚೇಂಜ್ ಮಾಡ್ತೀನಿ. ಎಲ್ಲಾದರೂ ಹೊರಡಬೇಕು ಅಂದರೆ ಸ್ನೇಹಿತರೆ ರೂಮ್ ಫುಲ್ ಮೆಸಪ್ ಆಗಿರುತ್ತೆ. ಆ ಡ್ರೆಸ್ಸು, ಈ ಡ್ರೆಸ್ಸು, ಆ ಆಕ್ಸೆಸರೀಸು, ಮೇಕಪ್ಪು, ಅದನ್ನೆಲ್ಲ ಈಗ ಎತ್ತುತ್ತೀನಿ. ಅದಾದಮೇಲೆ ಇನ್ನೂ ಒಂದು ಮೇಜರ್ ಕೆಲಸ ಇದೆ, ನೋಡೋಣ. ಆದರೆ ನಾನು ಹೋಗಿ ಬರ್ತೀನಿ. ನಾವು ಹೋದ್ರೇ ಒಳ್ಳೇದು, ಹೋಗಿ ಬರೋಣ ಅಂತ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ ಸ್ನೇಹಿತರೆ.